ಕೊಳ್ಳೇಗಾಲದಲ್ಲಿ ಇಂದು ಕರ್ನಾಟಕ ರಾಜ್ಯ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಶ್ರೀ ಎನ್ ಮಹೇಶ್ ರವರು ಮತ್ತು ಮಾಜಿ ಶಾಸಕರಾದ ಶ್ರೀ ಎಸ್ ಬಾಲರಾಜ್ ರವರು ಕೊಳ್ಳೇಗಾಲದ ಬಿಜೆಪಿ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನತೆ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸಿದರು. ಕೊಳ್ಳೇಗಾಲದ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರನ್ನು ಸ್ವಾಗತಿಸಿ ಪಟಾಕಿ ಸಿಡಿಸಿ ಹೂಮಳೆಯನ್ನು ಸುರಿಸಿ ಪಟ್ಟಣದ ಕ್ರೇನ್ನ ಮೂಲಕ ಸೇಬಿನ ಹಾರ ಸನ್ಮಾನ ಮಾಡುವ ಮೂಲಕ ಬಹಳ ವೈಭವಿತವಾಗಿ ಕಾರ್ಯಕರ್ತರು ಎನ್ ಮಹೇಶ್ ರವರನ್ನು ಸ್ವಾಗತಿಸಿದರು. ನಂತರ ಪಟ್ಟಣಕ್ಕೆ ಆಗಮಿಸಿದರು. ಎನ್ ಮಹೇಶ್ ರವರು ಮತ್ತು ಬಾಲರಾಜ್ ರವರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಮತ್ತು ಕೊಳ್ಳೇಗಾಲದ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಭಾರತಾಂಬೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕರ್ತರ ಕುಶಲೋಪರಿ ವಿಚಾರಿಸಿದರು. भारतीय जनता पार्टी के प्रभु टोपे टोपे ना जाओ बोलो बोलो पता के सर ಒಂಚೂರು ದೂರೇ ಫ್ಲಾಗ್ ಅಂತೂ ಫೋಟೋ ಸಿಗ್ತಾ ಇಲ್ಲ. ಬಾವುಟಗಳೇ ಮುಂದೆ ಬಾವುಟ ಸ್ವಲ್ಪ ಈ ಕಡೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆ ಈ ದಿನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರತಕ್ಕಂಥ ಶ್ರೀಯುತ ಮಾಜಿ ಸಚಿವರು ಮಾಜಿ ಶಾಸಕರಾದ ಎನ್ ಮಹೇಶ್ ಸರ್ ಅವರು ಹಾಗೂ ಬಾಲರಾಜ್ ಸರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿರೋದಕ್ಕೆ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಹೇಗನ್ನಿಸ್ತಾ ಇದೆ ಸರ್ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಬಿಜೆಪಿ ಪಕ್ಷದಲ್ಲಿ? ಈಗ ಇಲ್ಲಿವರೆಗೆ ಒಂಥರ ಬುಡ್ಮನ್ಸಾಗಿದೆ. ಈಗ ಹೆಚ್ಚಿನ ಜವಾಬ್ದಾರಿ ಆಗಿದೆ. ಉಪಾಧ್ಯಕ್ಷ ಅನ್ನೋದೊಂದು ಹುದ್ದೆ ಅಲ್ಲ, ಅದು ಒಂದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿಯನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ ದೊಡ್ಡ ಹುದ್ದೆಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಭಾಳ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ. ಇವತ್ತಿಂದ ಪ್ರಾರಂಭ ಆಗಿದೆ, ಇನ್ನು ನಿಲ್ಲೋ ಪ್ರಶ್ನೆನೇ ಇಲ್ಲ. ಪಕ್ಷ ಸಂಘಟನೆ ಮಾಡೋ ದೃಷ್ಟಿನಲ್ಲಿ ಸೀರಿಯಸ್ಸಾಗಿ ತೊಡಗಿಸ್ಕೊಂಡು ಕೆಲಸ ಮಾಡ್ತೀನಿ. ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ಬಗ್ಗೆ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ 2024ಕ್ಕೆ. ಈ ಲೋಕಸಭಾ ಚುನಾವಣೆ ಇಡೀ ಭಾರತ ದೇಶದ ಭವಿಷ್ಯದ ಪ್ರಶ್ನೆ. ನಮ್ಮ ದೇಶ 2014ರಲ್ಲಿ
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಧಿಕಾರ ವಹಿಸ್ಕೊಂಡಾಗ ಇಡೀ ಜಗತ್ತಿನಲ್ಲಿ 47ಕ್ಕೆ ಇಡೀ ಜಗತ್ತಿನಲ್ಲೇ ಭಾರತ ನಂಬರ್ 1 ಆಗಬೇಕು ಅನ್ನೋದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸಂಕಲ್ಪ. ಸೊ 2024 ಲೋಕಸಭಾ ಚುನಾವಣೆ ಅದಕ್ಕೊಂದು ಪ್ರಥಮ ಹೆಜ್ಜೆ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ಈ ಲೋಕಸಭಾ ಚುನಾವಣೆಯನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಭಾಳ ಸೀರಿಯಸ್ಸಾಗಿ ತಗೊಂಡಿದೆ. ನಾವು 24/7 ಕೆಲಸ ಮಾಡಿದ್ರೂ ಸಾಕಾಗಲ್ಲ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದು ತಂಡವಾಗಿ ಕೆಲಸ ಮಾಡ್ತೀವಿ. ವಿಶೇಷವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಗೆಲ್ಲಬೇಕು. ಯಾಕೆಂದರೆ ಈ ಕ್ಷೇತ್ರವನ್ನು ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಪ್ರತಿನಿಧಿಸ್ತಕ್ಕಂಥ ಇದು ಕ್ಷೇತ್ರ. ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಗೆ ಉಳಿಸ್ಕೋಬೇಕು ಅನ್ನೋದು ಶ್ರೀನಿವಾಸ್ ಪ್ರಸಾದ್ ಅಣ್ಣವ್ರದ್ದು ಕೂಡ ಮಹತ್ವಾಕಾಂಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು.